Hi friends, meet Mr. Harish. ಇವರು ಹಲೋ ಇವರು ನಮ್ಮ ಕ್ಲಿನಿಕ್ಗೆ ಮುಂಚೆ ಬರ್ತಾ ಇದ್ರು. ಹಿ ಯೂಸ್ ಟು ಬಿ ವೆರಿ ಫ್ಯಾಟ್, ಟು ಬಿ ಪ್ರಿಸೈಸ್ 110 kgs ಇದ್ರು, and now he has lost weight and has become 79 kgs. So ಹರೀಶ್, ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಹೇಳಿ, ಮತ್ತೆ ವೆಯ್ಟ್ ಲಾಸ್ನ ಪ್ರಾಮುಖ್ಯತೆ ಬಗ್ಗೆ ಹೇಳಿ. ಸೊ ವೈ ಡೂಯಿಂಗ್ ಡಯಟ್ ಅಂಡ್ ವೆಯ್ಟ್ ಲಾಸ್, ಹೌ ಇಟ್ ಹ್ಯಾಸ್ ಇಂಪ್ರೂವ್ಡ್ ಯುವರ್ ಲೈಫ್ ಅನ್ನೋದ್ರ ಬಗ್ಗೆ ಹೇಳಿ ಹರೀಶ್. ಓಕೆ, ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಸರ್, ಅಟ್ಲೀಸ್ಟ್ ಇದನ್ನ ಮಾಡ್ತಿರೋದಕ್ಕೆ. ಬಟ್ ಏನು ಅಂತ ಅಂದರೆ, ಲೈಫ್ ಸ್ಟೈಲು ವೆಯ್ಟ್ ಲಾಸ್ ಜರ್ನಿ ಅನ್ನೋದಕ್ಕಿಂತ ಮುಂಚೆ ಮೇಯ್ನ್ ಪಾಯಿಂಟಿಗೆ ಬಂದ್ಬಿಡ್ತೀನಿ. ಏನು ಅಂತ ಅಂದರೆ, ಬಿಕಾಸ್ ಆಫ್ ಹೆಲ್ತ್ ರೀಸನ್ಸು. ಮುಂಚೆ 110 ಇದ್ದಿದ್ದಕ್ಕೂ 100 ಮೀಟರ್ಸ್ ಶಾರ್ಟ್ ಆಗಿ ಹೇಳ್ಬೇಕು ಅಂದರೆ ಒಂದು 100 ಮೀಟ್ರು 50 ಮೀಟ್ರು ನಡೆಯೋದಕ್ಕೂ ಆಗ್ತಿರ್ಲಿಲ್ಲ. ಸೊ ಆ ಕನ್ಸರ್ನ್ಸ್ ಇಂದ ಏನಾಯ್ತು, ಮತ್ತೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಅಪ್ಪ ಅಮ್ಮಗೆಲ್ಲ ಡಯಾಬಿಟಿಕ್ ಇದ್ದಾರೆ, ಸೊ ಮತ್ತೆ ಕಿಡ್ನಿ ಇಶ್ಯೂಸ್ ಇದೆ, ಹಾರ್ಟ್ ಪೇಷಂಟ್ ಇದ್ದಾರೆ. ಸೊ ಮೇ ಬಿ ಆ ರೀಸನ್ ನಮ್ಮ ಅಪ್ಪನೇ ನಮಗೆ ಇನ್ಸ್ಪಿರೇಷನ್ ಆಗಿ ಸಡನ್ ಆಗಿ ನನಗೆ ಮೋಟಿವೇಶನ್ ಬಂದು ಇಲ್ಲ ಏನಾದ್ರು ಒಂದು ಮಾಡಬೇಕು. ಸೊ ಮೇನ್ ಮಾಡ್ಬೇಕೇನಂತ ಅಂತ ಅಂದ್ರೆ, ಸೊ ಸಣ್ಣ ಆಗ್ಬೇಕು ಅಂತ ಅಂದ್ರೆ ಅಟ್ಲೀಸ್ಟ್ ಒಬೇಸ್ ಇಂದ ಏನ್ಬಿಟ್ಟು ಒಂದು ಫಿಟ್ ಆಗಿರ್ಬೇಕು, ಹೆಲ್ತಿ ಆಗಿರ್ಬೇಕು ಅಂತ ಹೇಳಿ ಜರ್ನಿನ ನಾನೇ ಸೆಲ್ಫ್ ಮೋಟಿವೇಟ್ ಆಗಿ ತಗೊಂಡು ಸ್ಟಾರ್ಟ್ ಮಾಡಿದ್ದು ಜರ್ನಿ. ಸೊ ಹಾಗಾಗಿ 110 ಟು ಬಿ ಫ್ರಾಂಕ್, ನಾನು ಪ್ರಿಸೈಸ್ ಆಗಿ ನಾನೇ ಮಾನಿಟರ್ ಮಾಡಿರೋದ್ರಿಂದ 110 ಇಂದ ಈಗ ಆಲ್ಮೋಸ್ಟ್ ಐ ಲಾಸ್ಟ್ 31 kg. ಸೊ ಮೇನ್ ನಿಮ್ಗೆ ಫಸ್ಟ್ ಹೇಳ್ಬಿಡ್ತೀನಿ ಹೆಂಗೆ ಅಂದ್ರೆ, ನಿಮ್ಗೆ ಫುಡ್ ಇವತ್ತಿನ ಇದರಲ್ಲಿ ನೀವು ಏನ್ ತಿಂತಿದ್ದೀರಾ, ಸೊ ದಟ್ ಈಸ್ ನಾಟ್ ರೈಟ್ ಅಂತ ಹೇಳ್ಬೋದು. ಅಂತ ಅಂದ್ರೆ ರೈಟ್ ಅಂದ್ರೆ ನೀವು ತಿಂತಿರೋದೆಲ್ಲ ಕೆಟ್ಟದ್ದು ಅಂತ ನಾನು ಹೇಳಲ್ಲ, ಬಟ್ ಬ್ಯಾಲೆನ್ಸ್ ಆಗಿ ತಿಂತಿಲ್ಲ ನಿಮ್ಗೆ. ಸೊ ಮೈನು ಅದು 80 to 20% ಅಂತ ಕರೀತಾರೆ. ಸೊ ನೀವು ತಿನ್ನೋದು, ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ಈಗ ನೀವು ಸುಮ್ಮನೆ ಹೋಗ್ಬಿಟ್ಟು ಜಿಮ್ಮಲ್ಲಿ 1 hour ವರ್ಕೌಟ್ ಮಾಡ್ತೀರಾ, 1 hour ವರ್ಕೌಟ್ ಮಾಡ್ತೀರಾ, ಇಲ್ಲ ಟ್ರೆಡ್ಮಿಲ್ ಅಲ್ಲಿ 1.5 hour ಇಲ್ಲ 1 hour ಇದು ಮಾಡ್ತೀರಾ. ದಟ್ ಈಸ್ ಈಕ್ವಲ್ ಟು ನೀವು ಅದು ಮಾಡಿದ ತಕ್ಷಣ ಹೋಗ್ಬಿಟ್ಟು ಅಲ್ಲೊಂದು ಉದ್ದಿ ನೋಡೇನೋ ಏನೋ ಒಂದು ತಿಂದು ಅಂದ್ರೆ ನೀವು 1 hour ಅದೇನ್ ಸ್ಪೆಂಡ್ ಮಾಡಿರ್ತೀರೋ ಎಲ್ಲ ವಾಪಸ್ಸು. ಸೊ ತಿನ್ನೋದು ನಿಮ್ಗೆ ಜಸ್ಟ್ 1 ನಿಮಿಷ ಇಲ್ಲ 30 seconds ಆಗಿರ್ಬೋದು, ಬಟ್ ನೀವು ಡ್ಯೂರೇಷನ್ ಏನ್ ನೀವು ಸ್ಪೆಂಡ್ ಮಾಡಿರ್ತೀರೋ ಇಟ್ ವಿಲ್ ಕಮ್ ಬ್ಯಾಕ್. ಸೊ ನಿಮ್ದು ಮೈಂಡ್ ಸೆಟ್ ಹೆಂಗೆ ಅಂದ್ರೆ, ಇವತ್ತು ನಿಮ್ಗೆ ಫಿಟ್ ಆಗಿರ್ಬೇಕು ಅಂದ್ರೆ 80% ಆನ್ ವಾಟ್ ಯು ಈಟ್ ಫುಡ್, 20% ಆನ್ ವರ್ಕೌಟ್ ಅಂತ ಇಟ್ಕೊಬಹುದು. ಸೊ ಕಮಿಂಗ್ ಟು ದಿಸ್, ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ ಏನ್ ತಿನ್ಬೇಕು ಹಂಗ ಅಂದ್ರೆ, ಈಗ ನಮ್ಮ ರೂರಲ್ಲು ಹಳ್ಳಿಲೇ ಇರೋದು ನಾನು, ಯಾವ್ದೋ ಮಾಡರ್ನ್ ಸೆಲ್ಫ್ ಎಕ್ವಿಪ್ಮೆಂಟ್ಸ್ ಇಲ್ಲ, ಫ್ಯಾನ್ಸಿ ಎಕ್ವಿಪ್ಮೆಂಟ್ಸ್ ಇಲ್ಲ, ಏನಿಲ್ಲ ಅಂತ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ಬೇಕು ಅಂದ್ರೆ ಫಸ್ಟ್ ಲೇಸಿನೆಸ್. ಬಿಡಪ್ಪ ಡಯಟ್ ಅಂದ್ರೆ ಒಂಥರ ತಲೆ ಮೇಲೆ ಗುಡ್ಡ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅಯ್ಯೋ ಏನೇನು ಹಂಗಂದ್ರೆ ನಮ್ಗೆ ಆ ಅವೈಲಬಿಲಿಟಿ ಇಲ್ಲ, ನನ್ಗೆ ಈ ಫುಡ್ ಸಿಗಲ್ಲ. ನೀವು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ನೀವು ಸಿಂಪಲ್ ಆಗಿ ನಿಮ್ಮ ಮನೇಲಿ ಏನಿದೆಯೋ, ನಿಮ್ಮ ಲೋಕಲ್ ನೇಟಿವಿಟಿ ತಕ್ಕನಾಗೆ, ನಾನೇನು ಬೇರೆ ಕಡೆ ನಿಮ್ಗೆ ಅವೈಲಬಲ್ ಇಲ್ದಿರೋದು ಹೇಳಲ್ಲ, ನಿಮ್ಮ ಮನೇಲಿ ಏನಿದೆಯೋ ಅದನ್ನ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಬೇಕು ಅಷ್ಟೇ. ಫಾರ್ ಎಕ್ಸಾಂಪಲ್, ನೀವು ಈಗ ಬೆಳಗ್ಗೆ ಒಂದು ತಿಂಡಿಲಿ ಫುಡ್ ಅಲ್ಲಿ ಒಂದು 4 ಟೈಪು ಹೇಳ್ತಾರೆ. ಒಂದು ಮೇನ್ ಇದರಲ್ಲಿ ನಾನು ತೀರಾ ಇಂಡೆಪ್ತ್ ಆಗಿ ಹೇಳಕ್ ಹೋಗಲ್ಲ, ಕಾಮನ್ ನಮ್ಮ ನೇಟಿವಿಟಿಗೆ ಲೋಕಲ್ ಭಾಷೆಯವ್ರಿಗೆ ಅರ್ಥ ಆಗೋ ತರ ಹೇಳಿದ್ರೆ ಅವ್ರಿಗೆ ಜನಕ್ಕೆ ಬೇಗ ಮುಟ್ಟುತ್ತೆ. ಸೊ ಹಾಗಾಗಿ ಈಗ ನಾವು ದಿನ ಏನ್ ತಿಂತೀವಿ ಯೂಶಲಿ ನಮ್ಮ ಈಗ ಅನ್ನ ಸಾಂಬಾರು, ಮುದ್ದೆ, ಚಪಾತಿ, ಇವೆಲ್ಲ ಏನ್ ಹೇಳ್ತೀರಿ ಮೇನ್ ಕಾರ್ಬೋಹೈಡ್ರೇಟ್ಸ್ ಅಂತ ಕರೀತಾರೆ. ಕಾರ್ಬೋಹೈಡ್ರೇಟ್ಸ್ ದೇಹಕ್ಕೆ ಬೇಕು, ಬಟ್ ಎಕ್ಸೆಸ್ ಕಾರ್ಬೋಹೈಡ್ರೇಟ್ ಏನಾಗುತ್ತೆ, ಸ್ಟೋರ್ ಆಗುತ್ತೆ. ಹೆಂಗೆ ಅಂದ್ರೆ ಸಿಂಪಲ್ ಆಗಿ ಹೇಳೋದಂದ್ರೆ ನಿಮ್ಗೆ ಒಂಥರ ಬ್ಯಾಂಕ್ ಡೆಪಾಸಿಟ್ ಮಾಡ್ದಂಗೆ ದಿನ ಸುಮ್ಮನೆ ಹಾಕಿ ಹೆಂಗೆ ಸೇವಿಂಗ್ಸ್ ಅಕೌಂಟ್ ಇಂಪ್ರೂವ್, ಸೇಮ್ ಅದೇ ತರ ನಿಮ್ ಬಾಡಿನೂ ಕೂಡ ಫ್ಯಾಟ್ ತುಂಬ್ಕೊಳುತ್ತೆ. ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ನಿಮ್ ಬಾಡಿಗೆ ಎಷ್ಟು ಬೇಕೋ ಅಷ್ಟೇ ಯೂಟಿಲೈಸ್ ಆಗಿ ಮಿಕ್ಕಿದೆಲ್ಲ ಏನಾಗಿ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಸ್ಟೋರ್ ಆಗುತ್ತೆ. ಸೊ ಅದು ಕಾಲಕ್ರಮೇಣ ನಿಮ್ ನೋಡಿ ಎಷ್ಟು ಸಡನ್ ಆಗಿ ನೀವು ಫ್ಯಾಟ್ ಆಗಲ್ಲ, ನೀವು ಡೈಲಿ ಲೈಫ್ ಸ್ಟೈಲ್ ಇಂದ ವರ್ಷಾನ್ಗಟ್ಲೆ ಹಿಡಿದ್ಬಿಟ್ಟು ಫ್ಯಾಟ್ ಆಗುತ್ತೆ ತುಂಬಾ ಬೇಗ. ಅದನ್ನೇ ಜನಗಳು ತಂದ್ರೆ ಅಂದ್ರೆ ಎಲ್ಲ ರೆಡಿಮೇಡ್ ಚಿಟ್ಟನ್ನ ಲೆಕ್ಕಾಚಾರಕ್ಕೆ ಸುಮ್ನೆ ಇದಾಗ್ಬಿಡ್ಬೇಕು. ಎಷ್ಟೋ ಜನ ಒಂಥರ, ಆಮೇಲೆ ಕನ್ಸಿಸ್ಟೆಂಟಿ ಇರಬೇಕು. ಏನು, ನೀವು ಕಾರ್ಬೋಹೈಡ್ರೇಟ್ಸ್ ಈಗ ನೀವು ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಒಂದು ಪ್ಲೇಟ್ ತಗೊಂತೀರಾ, ನೀವೊಂದು ಮುದ್ದೆ ತಿಂತೀರಾ, ನಿಮ್ಮ ಲೈಫ್ ಸ್ಟೈಲ್ ಏನು, ಬೆಳಗ್ಗೆ ಹೊತ್ತು ಕೆಲವೊಬ್ರು ಮುದ್ದೆ ತಿಂತಾರೆ, ಕೆಲವೊಬ್ರು ಮನೇಲಿ ಟಿಫನ್ ಮಾಡ್ಕೊಂಡಿರ್ತಾರೆ. ಸೊ ಏನ್ ಮಾಡ್ಕೊಳ್ಳಿ ಅಂತ ಅಂದ್ರೆ, ನಿಮ್ಮ ಮ್ಯಾನೇಜರ್ಗೆ ನೀವೇನ್ ತಿಂತಿದ್ರೋ ಫಸ್ಟ್ ನೀವು ಆ ಇದರಲ್ಲಿ ಫಸ್ಟ್ ಫುಡ್ನ ಅವಾಯ್ಡ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀವೇನ್ ಮಾಡಬೇಕು, 1 ವಾರ
ನಿಮ್ಮದು ಎಂಟಿ ಸ್ಟಮಕಲ್ಲಿ ವೆಯ್ಟ್ ಚೆಕ್ ಮಾಡಿಬಿಟ್ಟು 1 ವಾರ ಏನು ಮಾಡಿ ನೀವು ಕಡೌನ್ ಆಲ್ ರಿಫೈನ್ಡ್ ಶುಗರ್ಸ್. ಕೃತಕವಾಗಿ ಏನೇನು ಶುಗರ್ಸ್ ಅಂತ ಇದೆಯೋ ಫಾರ್ ಎಕ್ಸಾಂಪಲ್ ಅದನ್ನ ಬಿಡಿ. ನಾನು ಒಂದೇ ಸಲ ಎಲ್ಲಾನು ಬಿಟ್ಟು ಅಂತ ನಿಮ್ಗೆ ಕಷ್ಟ ಆಗ್ಬೋದು. ಫಸ್ಟ್ ಶುಗರ್, ಮೈದಾ ಮತ್ತೆ ಫ್ರೈಡ್ ಐಟಮ್ಸ್, ಇಷ್ಟನ್ನ ನೀವು 1 ವಾರ ಬಿಟ್ಟು ನೋಡಿ, ನಿಮ್ಗೆ ಬಾಡಿಲಿ ತುಂಬಾ ಅಂದ್ರೆ ತುಂಬಾ ಎಷ್ಟು ಚೇಂಜಸ್ ಗೊತ್ತಾಗುತ್ತೆ ನಿಮ್ಗೆ. ನೆಕ್ಸ್ಟ್ ಇದನ್ನ ಬಿಟ್ಟಿದ ತಕ್ಷಣನೇ ನೀವು ಬೆಳಗ್ಗೆ ಒಂದು ಟಿಫನ್ ತಗೊಳ್ಳಿ. ನೀವೇನಾರು ಒಂದು ಚಪಾತಿ ತಿಂತಿರ್ತೀರಾ, ಚಪಾತಿಗೆ ಏನ್ ಹಾಕೊಂಡಿರ್ತೀರಾ, ಯಾವ್ದಾರು ಒಂದು ಪಲ್ಯ ಹಾಕೊಂಡಿರ್ತೀರಾ. ಎಷ್ಟು ಚಪಾತಿ ತಿಂತೀರಾ? 3 ಚಪಾತಿ ತಿಂತಿರ್ತೀರಾ, ಇಲ್ಲೊಬ್ರು 4 ತಿಂತಾರೆ, ಇಲ್ಲೊಬ್ರು 2 ಚಪಾತಿ ತಿಂತಾರೆ. ಸೊ ನೀವೇನ್ ಮಾಡಿ ಪೋಷನ್ ಕಂಟ್ರೋಲಿಗೆ ಬನ್ನಿ ಫಸ್ಟ್ ಇನಿಷಿಯಲ್. ಈಗ 3 ಚಪಾತಿ ತಿಂತಿದ್ದೀರಾ ಅನ್ಕೊಳ್ಳಿ, 2 ಚಪಾತಿ ತಗೊಳ್ಳಿ. ಪಲ್ಯ ಏನ್ ಹಾಕೊಂಡಿರ್ತೀರ ಆ ಪಲ್ಯ ಚೆನ್ನಾಗೇ ಇರುತ್ತೆ, ಫೈಬರ್ ಇದ್ರೆ. ಅದ್ರ ಜೊತೆಗೆ ಒಂಚೂರು ಪ್ರೋಟೀನ್ ಆಡ್ ಮಾಡಿ. ಪ್ರೋಟೀನ್ ಅಂದ್ರೆ ಯಾವ್ದ್ರಲ್ಲಿ ಇರುತ್ತೆ ನಿಮ್ಗೆ? ಪ್ರೋಟೀನ್ ಏನಕ್ಕೆ ಮಾಡಿದ್ರೆ ನಿಮ್ ಎನರ್ಜಿನ ಬೂಸ್ಟ್ ಮಾಡೋದಕ್ಕೆ ಮತ್ತೆ ನಿಮ್ಮ ಮಸಲ್ ಬಿಲ್ಡ್ ಮಾಡೋದಕ್ಕೆ, ಮೈನು ಮಸಲ್ ಬಿಲ್ಡ್ ಮಾಡೋದಕ್ಕೆ, ಅದೊಂದಕ್ಕೆ ಅಲ್ಲ. ನಿಮಗೆ ಗೊತ್ತಿಲ್ದಲೇನೆ ಏನಿರುತ್ತೆ, ನಿಮ್ಮ ಕೂದಲು, ಉಗುರು, ಪ್ರತಿಯೊಂದು ಏನ್ ಎಲ್ಲ ಇದ್ ಬೆಳೆಯುತ್ತೆ ಅದಕ್ಕೆ ಪ್ರೋಟೀನೇ ಕಾರಣ. ಸೊ ಹಂಗಾಗಿ ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ, ನೀವು ಒಂದ್ ಚಪಾತಿ ತಿಂತಿದ್ದೀರಾ ಅನ್ಕೊಳ್ಳಿ, ಒಂದ್ 3 ಚಪಾತಿ ಒಂದು ಇದು ಅಂದ್ರಲ್ಲಿ ಅಟ್ಲೀಸ್ಟ್ 2 ಚಪಾತಿಗೆ ಬನ್ನಿ, ಪಲ್ಯ ಸೇಮ್ ಇರುತ್ತೆ, ಪ್ರೋಟೀನ್ ನ ಆಡ್ ಮಾಡ್ಕೊಳ್ಳಿ. 1-2 ವೆಜಿಟೇರಿಯನ್ ಆಗಿದ್ರೆ ಪನ್ನೀರ್ ಆಗಿರ್ಬೋದು, ಇಲ್ಲ ಬೇಳೆ ಕಾಳುಗಳು ಆಗಿರ್ಬೋದು, ಆ ತರ ಮತ್ತೆ ಮೊಸರು ಆಗಿರ್ಬೋದು, ಈ ತರ ಆಡ್ ಮಾಡ್ಕೊಳ್ಳಿ. ನಾನ್ ವೆಜ್ ಅಂದ್ರೆ ಬೆಸ್ಟ್, ಚೀಪ್ ಅಂಡ್ ಬೆಸ್ಟ್ ಅಂದ್ರೆ ಮೊಟ್ಟೆ ಆಡ್ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ ನಿಮ್ಗೆ ಅದ್ರ ಜೊತೆಗೆ ಒಂದು ಸಲಾಡ್ ಅಂದ್ರೆ ಯಾವ್ದು ಇಂದ್ರಲ್ಲ, ನಿಮ್ಗೆ ಲೋಕಲ್ ಸಿಗುತ್ತೆ, ಒಂದು ಸೌತೆಕಾಯಿ. ಸೊ ನಿಮ್ಗೆ ಪೋಷನ್ ಕಂಟ್ರೋಲ್ ಆಯ್ತು. 3 ಚಪಾತಿ ತಿಂತಿದ್ದವ್ರು 2 ಚಪಾತಿಗೆ ಬಂದ್ರಿ, ಪಲ್ಯ ಅದೇ ಇದೆ, ನೀವು ಎಕ್ಸ್ಟ್ರಾ ಆಡ್ ಮಾಡಿದ್ದೇನಲ್ಲಿ. ಕಡಿಮೆ ಮಾಡ್ಕೊಂಡು ಡಯಟ್ ನ ಮಾಡಿಫೈ ಮಾಡ್ಕೊಂಡು ಸೊ ಚೇಂಜ್ ಮಾಡ್ಕೊಂಡ್ರೆ ಇದು ಇನ್ ಡೆಪ್ತ್ ಅಲ್ಲಿ ಮುಂದೆ ತಿಳ್ಕೊಳ್ಳೋಣ. ಬಟ್ he has controlled his diet and he has lost weight. ಸೊ ನಿಮ್ಗೆ weight lose ಆದ್ಮೇಲೆ ಹೆಂಗ ಅನಿಸ್ತಿದೆ? ತುಂಬಾ ಆಕ್ಟಿವ್ ಆಗಿದ್ದೀನಿ. ಈಗ ನಾನು ಮುಂಚೆ ಹೇಳ್ತಿಲ್ಲ, 100 ಮೀಟರ್ಸ್ ಏನು ನಡಿಯಕ್ ಆಗ್ತಿಲ್ಲ ಅಂದ್ರೆ, ನಾವು ಐ ಕ್ಯಾನ್ ರನ್ ವಿತೌಟ್ ನಾನ್ ಸ್ಟಾಪ್ 5 to 6 kilometers I can run. So that is the changes he has observed in his diet and his exercise. So anyway, I congratulate him and he is an inspiration for all of us to maintain the body weight. And ತುಂಬಾ weight ಇರೋರು ನಮ್ಗೆ ಆಗದೇ ಇಲ್ಲ ಅಂತ ಹೋಪ್ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. We will share the photos in this video. ನೋಡಿ, ನೀವು ನಿಮ್ಮ weight loss ಜರ್ನಿನ ಅಥವಾ ನಿಮ್ಮ ಹೆಲ್ತ್ ಜರ್ನಿನ ಇವತ್ತೇ ಸ್ಟಾರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. ಥ್ಯಾಂಕ್ ಯು ಹರೀಶ್. ಥ್ಯಾಂಕ್ ಯು ಸರ್.